ಹಾಯ್ ಗೈಸ್, ನಾನು ನಿಮ್ಮ ಕಿಶನ್ ನಾಯಕ್. ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಕ್ಯಾಟ್ ಐ ಬಾಯ್ ಯೂಟ್ಯೂಬ್ ಚಾನಲ್. ಅಪ್ಪು 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 ಎಲ್ಲಾ ಕಡೆ ನಮ್ಮ ಅಪ್ಪು ಬಾಸ್ ದೇ ಹವಾ. ಸೊ ನಾಳೆ ಅವ್ರ ಬರ್ಡೇ ಆಗಿರೋದ್ರಿಂದ ಜಾಕಿ ಫಿಲ್ಮ್ ನಿನ್ನೆ ರಿಲೀಸ್ ಆಗಿದೆ. ನಮ್ಮೆಲ್ರಿಗೂ ಗೊತ್ತು ಜಾಕಿ ಫಿಲ್ಮ್ಗೆ ಎಷ್ಟು ದೊಡ್ಡ ಸಕ್ಸಸ್ ಸಿಕ್ಕಿತ್ತು ಅಂತ. ನಿನ್ನೆ ಅದನ್ನ ಮತ್ತೆ ರಿಲೀಸ್ ಮಾಡಿದ್ದಾರೆ. ನಾಳೆ ನನ್ನ ಪ್ರಕಾರ ಕರ್ನಾಟಕದಲ್ಲಿ ಒಂದು ದೊಡ್ಡ ಹಬ್ಬನೇ ನಡೆಯುತ್ತೆ ಅಂತ ಅನಿಸ್ತದೆ ನನಗೆ. ನಮ್ಮ ಅಪ್ಪು ಬಾಸ್ ಬರ್ಡೇನ ಅಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದಾರೆ. ಸೊ ನಾಳೆ ನಮ್ಮ ಅಪ್ಪು ಬಾಸ್ ಬರ್ಡೇಗೆ ನಾನು ಥಿಯೇಟರ್ಗೆ ಹೋಗ್ಬಿಟ್ಟು ಜಾಕಿ ಫಿಲ್ಮ್ ನೋಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಸೊ ನಾಳೆ ನಾನು ಮೂವಿ ನೋಡೋಕೆ ಟ್ರೈಲರ್ ನೋಡ್ಬಿಟ್ಟು ಸ್ವಲ್ಪ ರೆಡಿ ಆಗ್ತೀನಿ. ಟ್ರೈಲರ್ ಟ್ರೆಂಡಿಂಗ್ ಅಲ್ಲಿ ಇದೆ. ಇದು ನಮ್ಮ ಅಪ್ಪು ಬಾಸ್ ಪವರ್ ಅಂತಂದ್ರೆ, ಪವರ್ ಅಂದ್ರೆ ಪುನೀತ್ ರಾಜ್ಕುಮಾರ್ ಅವರು, ಅದ್ರಲ್ಲಿ ಎರಡನೇ ಮಾತೇ ಇಲ್ಲ. ಲೆಟ್ಸ್ ವಾಚ್ ಇಟ್ ಟುಗೆದರ್. ಎದ್ದೇಳೋ ಜಕೆ, ಎದ್ದೇಳೋ ಜಕೆ. ಜಾಕಿನ ಪೊಲೀಸರು ಇಟ್ಕೊಂಡೋಗ್ರಂತೆ. ನೀನೆಂಟ್ರು ಸಾವತ್ತು ಮಡಗಿಲ್ಲ. ನನ್ನ ಮಗನಿಗೆ ಜಾಕಿ ಅನ್ಬಿಟ್ಟು ಹೆಸರನ್ನ ಪೊಲೀಸ್ ಆದ್ರೂ ಹಿಡ್ಕೊಂಡೋಗ್ಲಿ, ಮಿಲಿಟರಿ ಆದ್ರೂ ಎಳ್ಕೊಂಡೋಗ್ಲಿ. ಜೈ ಮಾಕಳಮ್ಮ ಅಂತ ತಿರುಗಿ ನೋಡ್ತೀರಾ, ಸೀದಾ ಹೋಗ್ತಾ ಇರ್ತೀವ ಅಷ್ಟೇ. ಸೊ ಈ ಮೂವಿ ರಿಲೀಸ್ ಆಗಿದ್ದು 2010 ಅಲ್ಲಿ. ಯಪ್ಪ, ಆ ಟೈಮಲ್ಲ ಯಾವ ಲೆವೆಲ್ದು ಒಂದು ಫೈಟ್ ಸೀನ್ಸ್ ಎಲ್ಲ ಇದ್ರಲ್ಲಿದೆ ಅಂತಂದ್ರೆ ಕ್ರೇಜಿ ಅಂತಾನೆ ಹೇಳ್ತೀನಿ. ಸೊ ಇದು ನಮ್ಮ ಅಪ್ಪು ಬಾಸ್ ಮಾತ್ರ ಮಾಡಕ್ ಸಾಧ್ಯ. ಬೇರೆ ಯಾರಿಗೂ ಈ ಲೆವೆಲ್ ಫೈಟ್ ಕನ್ನಡದಲ್ಲಿ ಮಾಡಕ್ ಆಗಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಗೊತ್ತಾ, ಆ ಸ್ಟಂಟ್ಸ್ ಎಲ್ಲ ಅವರು ರಿಯಲ್ ಆಗಿ ಮಾಡ್ತಿದ್ರು. ಅವ್ರು ಡಬಲ್ ಯೂಸ್ ಮಾಡ್ತಾ ಇರಲಿಲ್ಲ, ಅಂತಂದ್ರೆ ಅವ್ರು ಡೂಪ್ಲಿಕೇಟ್ ನ ಅವ್ರು ಯೂಸ್ ಮಾಡ್ತಾ ಇರ್ಲಿಲ್ಲ. ಏನೇ ಸ್ಟಂಟ್ ಸೀನ್ ಆಗ್ಲಿ, ಫೈಟ್ ಸೀನ್ ಆಗ್ಲಿ, ಅವ್ರು ರಿಯಲ್ ಆಗಿ ಅವರೇ ಮಾಡ್ತಾ ಇದ್ರು. ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ಇನ್ನೇನ್ ಹೇಳ್ಬೇಕು ಅಂತ ನನಗೂ ಗೊತ್ತಾಗ್ತಾ ಇಲ್ಲ. ಕಂಟಿನ್ಯೂ ಮಾಡೋಣ. ಸಾಲ ಅಂದ್ರೆ ತುಂಬಾ ಇಷ್ಟ, ಸಾಲ ಕೊಟ್ಟು ಅಲ್ಲಿ ಸತ್ತ ಕೆಲ್ಸ ಏನು ಮಾಡ್ತಾನಂತ ಗಮ್ಮಿದ್ದನ್ನು ಕೇಳ್ಕೊಳ್ಳಪ್ಪ. ಹೇಳಲಿಕ್ಕೆ ಚೆನ್ನಾಗಿರೋದು ಒಂದು ಕೊಟ್ಟೆ, ಅದನ್ನು ಕಿತ್ಕೊಂಡ್ಬಿಟ್ಯಾ? ಮಳ್ಳು ತಿನ್ನು ಬಾಳೆ ಹಣ್ಣು, ಪಂಚರ್ ಅಂಗಡಿ ಪಾನಿಪುರಿ, ರಾಗಿ ಮಿಷನ್ ಬಾಟಿ ಸಾಲ, ರಿಯಲ್ ಎಸ್ಟೇಟ್ ಮೋರಿ ಕ್ರೀನು. ನಾನ್ ಮಾಡಿದ್ರೆ ಕ್ರೈಮ್, ನೀವು ಮಾಡಿದ್ರೆ ನೇಮ್. ಇಲ್ಲ 64 ಬಿದ್ದೆಗೆಲ್ಲ ಹೀರೋದೊಬ್ರೆ ನಮ್ಮ ಬಾಸು. ಜಾಕಿ 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 ಬೈಟು ಟೀ ಕೊಡ್ರಪ್ಪ. ಜಾಕಿ ಮೂವಿ ಒಂಥರ ಎವರ್ ಗ್ರೀನ್ ಫಿಲ್ಮ್. ಅದಕ್ಕೆ ಅದನ್ನ ಇವಾಗ ರಿಲೀಸ್ ಮಾಡಿದ್ದಾರೆ. ಯಾಕೆ ಗೊತ್ತಾ, ಅದ್ರ ಸ್ಟೋರಿ ಲೈನ್ ಹೆಂಗಿದೆ ಅಂತಂದ್ರೆ ಎಷ್ಟು ಸತಿ ನೋಡಿದ್ರು ಬೋರ್ ಆಗಲ್ಲ. ನಾನೇ ನನ್ನ ಪ್ರಕಾರ ಇದುವರೆಗೂ ಒಂದು 10-15 ಸತಿ ಜಾಸ್ತಿನೇ ನೋಡಿದೀನಿ ಜಾಕಿ ಫಿಲ್ಮ್ ನ. 2010 ಅಲ್ಲಿ ರಿಲೀಸ್ ಆಗಿದ್ದು. ಅವಾಗ ನನಗಿನ್ನ 5 ವರ್ಷ. ಸೊ ಆಲ್ಮೋಸ್ಟ್ ಒಂದು 14 ಇಯರ್ಸ್ ಆಯ್ತು ಮೂವಿ ಬಂದ್ಬಿಟ್ಟು. ಇವಾಗ ಅದನ್ನ ಮತ್ತೆ ನೋಡೋದು ಖುಷಿನೇ ಬೇರೆ ನನಗೊಂಥರ. ಅಪ್ಪು ಅವ್ರನ್ನು ನಾವು ಮತ್ತೆ ಸ್ಕ್ರೀನ್ ಅಲ್ಲಿ ನೋಡ್ತಾ ಇರೋದು, ಅದ್ ನಾವು ಲಕ್ಕಿ ಅಂತಾನೆ ಹೇಳ್ಬೇಕು. ಅವ್ರು ಇದನ್ನ ಮತ್ತೆ ರಿಲೀಸ್ ಮಾಡಿಲ್ಲ ಅಂತಂದ್ರೆ ನಾವು ಮತ್ತೆ ಥಿಯೇಟರ್ ಹೋಗ್ಬಿಟ್ಟು ಅಪ್ಪು ಅವ್ರನ್ನ ಸೆಲೆಬ್ರೇಟ್ ಮಾಡಕ್ಕೆ ನಮ್ಗೆ ಚಾನ್ಸ್ ಸಿಗ್ತಾ ಇರ್ಲಿಲ್ಲ. ಸೊ ಜಾಕಿ ಬೇಸಿಕಲಿ ಬಂದ್ಬಿಟ್ಟು ಆಕ್ಷನ್ ಥ್ರಿಲ್ಲರ್ ಮೂವಿ. ಈ ಸ್ಟೋರಿ ಲೈನ್ ಹೆಂಗ್ ಮಾಡಿದ್ದಾರೆ ಅಂತ ಅಂದ್ರೆ ಒಂದ್ ಸ್ವಲ್ಪ ಫನ್ ಇದೆ, ಕಾಮಿಡಿ. ರಂಗಾಯಣ ರಘೋರ್ ಇದ್ದಾರೆ, ಅವ್ರದಂತೂ ಯಪ್ಪ ಕ್ರೇಜಿ ಕಾಮಿಡಿ ಸೀನ್ಸ್ ಎಲ್ಲ ಇದೆ ಈ ಫಿಲ್ಮ್ ಅಲ್ಲಿ. ನನಗೆ ಒಂದ್ ನೆನಪಿರೋದು ಯಾವ್ದಂತ ಅಂದ್ರೆ, ಅದೊಂದು ಪೊಲೀಸ್ ಅವ್ರು ಇಂಟರ್ವ್ಯೂ ಇದ್ ಮಾಡ್ತಿರ್ತಾರೆ. ಇಷ್ಟು ವರ್ಷದಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು, ಅದು ಮಾತ್ರ ಕ್ರೇಜಿ ಅದು. ಅದನ್ನ ಮತ್ತೆ ನೋಡ್ಬೇಕು ಅಂತ ನಾಳೆ ನಾನು ಥಿಯೇಟರ್ಗೆ ಹೋಗ್ತಾ ಇದ್ದೀನಿ. ಮೇನ್ ಪುನೀತ್ ಅವ್ರ ಫಿಲ್ಮ್ ಅಲ್ಲಿ ನನಗೆ ಏನ್ ಇಷ್ಟ ಆಗ್ತಿದ್ ಗೊತ್ತಾ, ಒಂದು ಅವ್ರ ಫಿಲ್ಮ್ ಒಳ್ಳೆ ಸ್ಟೋರಿ ಬೇಸ್ಡ್ ಆಗಿರೋದು, ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರೋದು, ಹಾಗೇನೆ ಡ್ಯಾನ್ಸ್ ಅಂಡ್ ಫೈಟ್ಸ್ ಅಂತೂ ಕ್ರೇಜಿ ಅಂತಾನೆ ಹೇಳ್ತೀನಿ. ಇದ್ರಲ್ಲೂ ಒಂದಿಷ್ಟು ಡ್ಯಾನ್ಸ್ ಅಂಡ್ ಫೈಟ್ಸ್ ಎಲ್ಲ ಬೆಂಕಿ ಅಂತಾನೆ ಹೇಳ್ತೀನಿ. ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಪುನೀತ್ ಅವರು. ಇದರಲ್ಲಿ ಹೀರೋಯಿನ್ ಆಗಿ ಭಾವನಾ ಅವರು ಕಾಣಿಸ್ಕೊಂಡಿದ್ದಾರೆ. ಅವರು ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ ಈ ಫಿಲ್ಮ್ ಅಲ್ಲಿ. ಯೋಗರಾಜ್ ಭಟ್, ಸೂರ್ಯ ಅಂಡ್ ವಿ ಹರಿಕೃಷ್ಣ ಇವ್ರದೇ ಕಾಂಬಿನೇಷನ್ ಇಂದ ಈ ತರದ ಒಂದು ಸಕ್ಕತ್ತಾಗಿರೋ ಫಿಲ್ಮ್ ನಮಗೆ ನೋಡಕ್ ಸಿಕ್ತು. ಈ ಟೀಸರ್ ನೋಡಿದ್ಮೇಲೆ ನನಗದು ಇದ್ರ ಟೈಟಲ್ ಸಾಂಗ್ ಕೇಳ್ಬೇಕು ಅನ್ಸ್ತದೆ. ಅದೊಂದ್ಸತಿ ಕೇಳ್ಬಿಡ್ತೀನಿ ನಾನು. ಜಾಕಿ ಫಿಲ್ಮ್ ನ ಥಿಯೇಟರ್ ಅಲ್ಲಿ ನೋಡೋ ಮುಖಾಂತರ ನಾವು ಪುನೀತ್ ಅವ್ರನ್ನೇ ಸೆಲೆಬ್ರೇಟ್ ಮಾಡ್ದಂಗೆ. ನಾನಂತೂ ನಾಳೆ ಬೆಳಿಗ್ಗೆ ಫಸ್ಟ್ ಶೋನೇ ಹೋಗ್ತಾ ಇದ್ದೀನಿ. ಮತ್ತೆ ಥಿಯೇಟರ್ ಅಲ್ಲಿ ಮೂವಿ ಬಂದಿದ್ರೆ ನೀವು ಹೋಗ್ಬಿಟ್ಟು ಎಂಜಾಯ್ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್.